ನಮ್ಮ ಹೀರೋ ಬಂದಿದ್ದಾನೆ. ಅವನಿಗೆ ತೋರಿಸಿ ನಿಮ್ ಗಂಡಸ್ತಾನ. ಅವನ್ ನೋಡ್ಕೋತಾನೆ ನಿಮ್ಮನ್ನೆಲ್ಲ. ಹೀರೋನ? ಹೀರೋನೇ. ಸುಬ್ಬು, ಇವರೆಲ್ಲ ತುಂಬಾ ಮಾತಾಡ್ತಿದ್ದಾರೆ. ಬಂದ್ 4 ಬಾರ್ಸು. ಬ್ರದರ್ಸ್ ಆಹಾ ಆಹಾ, ಈ ನಗು ನೋಡೋದೇ ಎಷ್ಟು ಚಂದ. ನೀವು ಸುಮ್ಮನಿರಿ ಮೇಡಮ್. ಸುಮ್ಮನೆ ಜಗಳ ಎಲ್ಲ ಯಾಕಲ್ವಾ ಬ್ರದರ್ಸ್? ಮೇಡಮ್, ಇವ್ರನ್ನ ನೋಡಿ ಎಷ್ಟು ಒಳ್ಳೆಯವ್ರ ಥರ ಕಾಣಿಸ್ತಾ ಇದ್ದಾರೆ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸಾಕು, ಫೋಟೋಸು ಪ್ರೂಫ್ಸ್ ಎಲ್ಲ ಹಾಗೆ ಕೊಟ್ಬಿಡ್ತಾರೆ ಅಲ್ವಾ ಬ್ರದರ್? ಹಲೋ ಮೇಡಮ್, ನೀವು ಹೇಳ್ತಾ ಇದ್ದೀರೋ ಇವನೇನಾ? ಫೈಟ್ ಮಾಡೋನು ಅಷ್ಟೇ ಹೀರೋ ಅಲ್ಲ ಬ್ರದರ್, ಫೈಟ್ನ ತಪ್ಸೋನು ಹೀರೋನೇ. ಈ ರೀತಿ ಹೆಣ್ಮಕ್ಳು ಜೀವನ ಹಾಳು ಮಾಡಕ್ ನೋಡಿದ್ರೆ ನರ್ಕದಲ್ಲಿ ಕುದೀತಿರೋ ಎಣ್ಣೆಗೆ ಹಾಕ್ಬಿಡ್ತಾರಂತೆ. ಒಂದರ್ಥದಲ್ಲಿ ನಾನು ಇಲ್ಲಿಗೆ ಬಂದು ನಿಮಗೆಲ್ಲ ಸಹಾಯ ಮಾಡ್ತಾ ಇದ್ದೀನಿ. ಪ್ಲೀಸ್ ಆ ಫೋಟೋ ಪ್ರೂಫ್ಸ್ ಎಲ್ಲ ಕೊಟ್ಬಿಡಿ. ಏನ್ ಗುರು ಇವನು ನರ್ಕ ಗಿರ್ಕ ಅಂತ ಕತೆ ಹೊಡಿತದವನೆ? ಕತೆ ಅವನು ಹೇಳಲಿ, ಆಟನ ನಾವು ಆಡ್ಸೋಣ. ನೋಡ್ ಮರಿ, ನೀವು ತಗೊಳಕ್ ಬಂದಿರೋ ಫೋಟೋ ಪ್ರೂಫ್ ಎಲ್ಲ ನನ್ನ ಕಾರ್ ಡ್ಯಾಶ್ ಬೋರ್ಡಲ್ಲಿದೆ. ಕಾರ್ ಕೀ ನನ್ನ ಕೈಯಲ್ಲಿದೆ. ನಿನಗೆ ತಾಕತ್ತೇ ಇದ್ರೆ ಪ್ರೂಫ್ ತಗೊಂಡೋಗು. ಏನ್ ಬ್ರದರ್ ನೀವು ಚಿಕ್ಕ ಮಗ್ಳಿ ಥರ ಕೀ ತಗೊಳ್ಳಿ ಇತ್ತಲ್ಲ ಅಂತೀರಾ? ಕೊಡಿ ಬ್ರದರ್. ಇನ್ನೂ ಆಟ ಆಡಿಸ್ತಾ ಇದ್ದೀರಲ್ಲ ಬ್ರದರ್. ಬ್ರದರ್ ನೀರು ಹತ್ರ ಒಂದು ಕೀನೇ ಕಿತ್ಕೊಳ್ಳೋದಕ್ಕಾಗಿಲ್ಲ. ಮೇಡಮ್, ಡ್ಯಾಶ್ ಬೋರ್ಡ್ ಅಲ್ಲಿ ಪ್ರೂಫ್ ತಗೊಂಡು ಹೊರಡೆ ಮೇಡಮ್ ಫಸ್ಟು. ಹೊರಡಿ ಮೇಡಮ್, ನೀವು ಹೊರಡಿ ಮೇಡಮ್. ನಿಮಗೆಲ್ಲ ಗೊತ್ತಿದ್ರು ಸುಮ್ಮನಿದ್ದೀರಾ? ಎಲ್ಲಿ ಹೋಗಿದ್ದಾನೆ ಅಂತ ಹೇಳಿ. ಖಂಡಿತ ಗೊತ್ತಿಲ್ಲಮ್ಮ, ನಮಗೆ ಮದುವೆಗೆ ಕರೆದಿದ್ದಾರೆ, ನಾವು ಗೆಸ್ಟ್ ಆಗಿ ಬಂದಿದ್ದೀವಿ. ಸುಬ್ರಹ್ಮಣ್ಯ ನಮ್ಮ ಮಗ ನಿಜ. ಅವ್ನು ನಮ್ಮನೇಲಿ ಇರೋದಕ್ಕಿಂತ ಹೆಚ್ಚಾಗಿ
ನಿಮ್ಗಳ ಜೊತೆನೇ ಇರ್ತಾನೆ. ಅವನೆಂಥವನು ಏನು ಅಂತ ನಮ್ಗಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತಿರ್ಬೇಕಲ್ವಾ? ದೊಡ್ಡೋರ್ ಮೇಲೆ ಇದ್ ಮಾತ್ರಕ್ಕೆ ದೊಡ್ಡವನಾಗ್ಬಿಡ್ತಾನ? ಈ ಮನೇಲಿ ಇದ್ಕೊಂಡೆ ದ್ರೋಹ ಮಾಡಿದಾನ ಇಡಿಯಟ್. ನೋಡಿ, ನನ್ನ ಮಗನ ಬಗ್ಗೆ ಆಗಲ್ಲ ಮಾತಾಡಬೇಡಿ. ನಾವು ಬಡವ್ರು ಇರ್ಬೋದು, ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಸ್ವಾಭಿಮಾನ ಇದೆ. ನನ್ನ ಮಗ ಈ ಮನೆಗೆ ನಿಯತ್ತಾಗಿ ದುಡಿತಾ ಇದ್ದೇನೆ ಹೊರತು ದ್ರೋಹ ಮಾಡಿಲ್ಲ. ಇನ್ನೇನಾದರೂ ಮಾತಾಡಿದೆ ನೋಡಿ, ನಾನು ಸುಮ್ಮನೆ ಇರಲ್ಲ. ಏನೋ ಮಾಡ್ತೀಯ? ನಿನ್ನ ಮಗ ಸರಿಯಾಗಿರೋನಾಗಿದ್ದಿದ್ರೆ ನಮ್ಮನೆ ಹುಡುಗಿನ ಇಷ್ಟೊತ್ತಿನಲ್ಲಿ ಯಾಕೋ ಕರ್ಕೊಂಡು ಹೋಗ್ತಿದ್ದ? ಹೇಳು, ಶ್ರಾವಣಿನ ಎಲ್ಲಿ ಕರ್ಕೊಂಡು ಹೋಗಿದ್ದಾನಂತ? ನಿಲ್ಸಿ! ಬಿಡು ಅವ್ರನ್ನ. ನಾನ್ ಕಾಣಿಸಿಲ್ಲ ಅಂತ ಪಾಪ ಅವ್ರಿಗೆ ಯಾಕೆ ಹಿಂಸೆ ಕೊಡ್ತಿದ್ಯಾ? ಅಮ್ಮ, ಶ್ರಾವಣಿ, ನನ್ನ ಮಗ ನಿನ್ ಜೊತೆ ಬಂದಿದ್ದಲ್ಲ, ಎಲ್ಲಮ್ಮ ಶ್ರಾವಣಿ ಅವನು? ಹೌದು, ಅವ್ನು ನನ್ನ ಜೊತೆ ಬಂದಿದ್ದ. ಆದ್ರೆ ಈಗ ಅವ್ನು ನನ್ನ ಜೊತೆ ವಾಪಸ್ ಬಂದಿಲ್ಲ. ಅಕ್ಕ, ಏನ್ ಹೇಳ್ತಿದ್ದಾಳೆ ಅವಳು? ಇಷ್ಟೊತ್ತು ಎಲ್ಲಿ ಹೋಗಿದ್ಲು, ಯಾಕೆ ಹೋಗಿದ್ಲು ಅಂತ ಕೇಳು. ಶ್ರಾವಣಿ, ಏನಮ್ಮ ಇದಲ್ಲ? ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ನಾನು ಗಿಫ್ಟ್ ತರಕ್ ಹೋಗಿದ್ದೆ. ಗಿಫ್ಟ್ ತರಕ್ಕ? ಅಲ್ಲ, ಬೆಳಗ್ಗೆಯಿಂದ ನಿನ್ ಟೈಮೇ ಸಿಗ್ಲಿಲ್ವಾ? ಬೆಳಗ್ಗೆಯಿಂದ ಕೆಲ್ಸಗಳಿತ್ತಲ್ಲ, ಟೈಮ್ ಆಗ್ಲಿಲ್ಲ. ಅದಕ್ಕೆ ಇವಾಗ ಹೋಗಿದ್ದೆ. ಅಲ್ಲಮ್ಮ, ನನ್ನ ಮಗ ನಿನ್ ಜೊತೆ ಬರ್ಲಿಲ್ವಾ? ಕಾಣಿಸ್ತಿಲ್ವಲ್ಲ? ಇಲ್ಲಮ್ಮ, ಅವನು ನನ್ನ ಜೊತೆ ಬಂದಿಲ್ಲ. ಆದ್ರೆ ನೀವು ಟೆನ್ಷನ್ ಆಗ್ಬೇಡಿ. ಸುಬ್ಬು ಹೀರೋ ಇದ್ದ ಹಾಗೆ. ಅವ್ನು 10 ಜನ ಬಂದ್ರು ಅವ್ರಿಗೆ ಹೊಡಿತಾನೆ. ಯಾರು ಅವನಿಗೆ ಏನೂ ಮಾಡೋಕ್ಕಾಗಲ್ಲ. ಶ್ರಾವಣಿ ಏನ್ ಹೇಳ್ತಿದ್ದಾಳೆ? ಹಾಗಿದ್ರೆ ಸುಬ್ಬು ಎಲ್ಲಿದ್ದಾನೆ? ಏನಮ್ಮ ಇದು? ಸುಬ್ಬು ಎಲ್ಲಿ ಅಂತ ಕೇಳಿದ್ರೆ ಹೀರೋ ಹೊಡಿತಾನೆ ಬಡಿತಾನೆ ಏನನ್ನೋ ಹೇಳ್ತಾ ಇದ್ದೆಲ್ಲ. ಸುಬ್ಬು ಎಲ್ಲಮ್ಮ? ಏನಾಯ್ತಮ್ಮ ಅವನಿಗೆ? ಏನೂ ಆಗಿಲ್ಲ, ಏನೂ ಆಗೋದು ಇಲ್ಲ. ಸುಬ್ಬು ಒಳ್ಳೆಯವನು. ಅವನಿಂದ ಯಾವಾಗಲೂ ಒಳ್ಳೇದೇ ಆಗುತ್ತೆ. ನನ್ನ ನಂಬಿ. ಯಾರು ಒಳ್ಳೆಯವರು ಕೆಟ್ಟವರು ಅಂತ ಕಾಲ ಹೋಗ್ತಿದ್ದಾಗೆ ಗೊತ್ತಾಗುತ್ತೆ. ಅವನು ಒಳ್ಳೆಯವನಾಗಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಅಕ್ಕ, ಇವಳು ಇಷ್ಟೊತ್ತಲ್ಲಿ ಸೇಫಾಗಿ ಬಂದಿದ್ದಾಳೆ ಅಂದರೆ ಅವನು ಒಳ್ಳೆತನನೇ ಕಾರಣ. ನಾನು ಅವಾಗಲಿಂದ ಅದನ್ನೇ ಹೇಳಿದ್ದೆ, ಸುಬ್ಬು ಬಗ್ಗೆ ಯಾರೂ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ, ನಿಮ್ಮ ಕೆಲಸ ನೋಡ್ಕೊಳ್ಳಿ, ನಡೀರಿ. ಅದೆಲ್ಲ ಸರಿ ಕಣಮ್ಮ. ನನ್ನ ಮಗ ಎಲ್ಲಮ್ಮ ಶ್ರಾವಣಿ. ಅವನಿಗೇನೂ ಆಗಲ್ಲ. ಆದಷ್ಟು ಬೇಗ ಬರ್ತಾನೆ, ಬಂದೇ ಬರ್ತಾನೆ. ಏನೋ ಕಷ್ಟಪಟ್ಟು ಕಾಳಾಕಿ ಹಿಡ್ದಿರೋ ಅಕ್ಕಿನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಮೋಕ್ಷನ ನಾನು ಮದುವೆ ಆಗ್ಲೇಬೇಕು. ಆಗ್ತೀನಿ. ನಿನಗೆ ಫೋಟೋ ಪ್ರೂಫು ಸಿಕ್ಕಿದೆ ಅಂದ ತಕ್ಷಣ ನೀ ಗೆದ್ದೆ ಅನ್ಕೋಬೇಡ. ಗೆದ್ದಿರೋದು ನಾನಲ್ದೇ ಇರ್ಬೋದು, ಆದರೆ ಸೋತಿರೋದು ನೀನೇ. ಏನೋ ನಾನು ಸೋತಿದ್ದೀನ? ಮಣಿ ಅಷ್ಟು ಸುಲಭಕ್ಕೆ ಯಾವುದನ್ನು ಸೋಲು ಒಪ್ಕೊಳ್ಳೋದಿಲ್ಲ. ಪ್ರೀತಿಸಿರೋ ಹುಡುಗಿನೂ ಬಿಟ್ಕೊಡೋದಿಲ್ಲ. ಪ್ರೀತಿನೇ ಗೆಲ್ಲಕ್ಕಾಗ್ದಿರೋ ನೀನು ಸೋತಿಲ್ಲ ಅಂತ ಹೇಳ್ಕೊಳ್ಳೋ ನೋಡಿದ್ರೆ ನಗು ಬರುತ್ತೆ. ಗಂಡಸಾದವನು
ಪ್ರೀತಿನ ಪಡಿಯೋಕೆ ನೋಡ್ತಾನೆ ಹೊರತು ಪ್ರೀತಿ ಹೆಸರಲ್ಲಿ ಆಸ್ತಿನ ಪಡಿಯೋಕೆ ನೋಡಲ್ಲ. ನೀನಂತವನಿಗೆ ಆ ಮನೆ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ. ಅಂಥದ್ರಲ್ಲಿ ಆ ಮನೆ ಅಳಿಯ ಆಗೋ ಬಗ್ಗೆ ಆಸೆ ಪಡ್ತಿದ್ಯಾ? ಬರೀ ಆಸೆ ಪಡ್ತಿರೋದು ಮಾತ್ರ ಅಲ್ಲ, ನಾಳೆ ಮದುವೆ ಮನೆಗೆ ಹೋಗಿ ಈ ಹುಡುಗಿ ನನ್ನ ಪ್ರೀತಿಸಿ ನಿನ್ನ ಮದುವೆ ಆಗ್ತಿದ್ದಾಳಂತ ಆ ಗಂಡಿಗೆ ಹೇಳ್ಬಿಟ್ರೆ ಮುಗೀತು. ಆಗ ಆ ಹುಡುಗ ಮದುವೆ ಮಂಟಪದಿಂದ ಜಾಗ ಖಾಲಿ ಮಾಡ್ತಾರೆ. ಆಗ ನಿಮ್ಮ ಯಜಮಾನರು ಓಡೋಡಿ ಬಂದು ನನ್ನ ಪಾದ ತೊಳೆದು ನನ್ನ ಕಾಲಿಡಿದು ನನ್ನ ಮಗಳನ್ನ ಮದುವೆ ಆಗಪ್ಪ ಅಂತ ಬೇಡ್ಕೊಳ್ತಾರೆ. ನಮ್ಮ ಯಜಮಾನ್ರು ಬೊಗಳೋ ನಾಯಿಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಆಹಾ, ಆಗಿದ್ರೆ ಈ ಮೊಬೈಲಲ್ಲಿರೋದನ್ನ ತೋರ್ಸೋರು ತಲೆ ಕೆಡ್ಸ್ಕೊಳ್ಬೋದು ಅನ್ಸುತ್ತೆ. ಫೋಟೋಸ್ ಹೋದ್ರೆ ಏನಾಯ್ತು? ಈ ಮೊಬೈಲಲ್ಲಿ ನಾನು ಅವಳು ಮೆಸೇಜ್ ಮಾಡಿರೋದು, ಆಮೇಲೆ ರೊಮ್ಯಾಂಟಿಕ್ ಆಗಿ ಸೆಲ್ಫಿ ತಗೊಂಡಿರೋದು, ಸ್ವೀಟ್ ಆಗಿ ಮಾತಾಡಿರೋದು ಎಲ್ಲ ರೆಕಾರ್ಡ್ಸು ಇದೆ. ಇಷ್ಟು ಸಾಕಲ್ವಾ ಈ ಬೊಗಳ ನಾಯಿ ಕಚ್ಚುತ್ತೆ ಅಂತ ತೋರ್ಸೋದಕ್ಕೆ? ನಾಳೆ ನನ್ನ ಯಾರು ತಡೆಯೋದಕ್ಕಾಗಲ್ಲ. ಬೇಜಾರೇನು ಅಂದ್ರೆ ನನ್ನ ಮೋಕ್ಷ ಮದುವೆ ನೋಡೋದಕ್ಕೆ ನಿನ್ ಕೈಲಾಗಲ್ಲ. ಯಾಕೆ ಅಂದ್ರೆ ನನ್ನ ಮೋಕ್ಷ ಮದುವೆ ನೋಡೋದಕ್ಕೆ ನೀ ಬದುಕೇ ಇರಲ್ಲ. ಸುಬ್ಬು ಎಲ್ಲಿ? ಅವನಿಗೇನು ಅಪಾಯ ಆಗಿಲ್ಲ ತಾನೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಮೋಕ್ಷ. ಅವನ ರೌಡಿಗಳ ಜೊತೆ ಹೊಡೆದಾಡ್ತಿದ್ದ. ಆದ್ರೆ ಆ ಫೋಟೋ ಪ್ರೂಫ್ನೆಲ್ಲ ತಗೊಂಡು ಹೋಗು ಅಂತ ನನಗೆ ಹೇಳ್ದ. ಅದಕ್ಕೆ ನಾನು ಬಂದ್ಬಿಟ್ಟೆ. ಈಗ ಏನಾಯ್ತು ನನಗೆ ಗೊತ್ತಿಲ್ಲ ಮೋಕ್ಷ. ಪಾಪ, ನನ್ನಿಂದ ಅವನೊಬ್ಬನೇ ಹಚ್ಚಿಗೆ ಹಾಕೊಳ್ಳೋ ಆಗಲ್ಲ. ಅವ್ನು ವಾಪಸ್ ಬಂದು ಅವನ್ನ ನೋಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ನನಗೂ ಅಷ್ಟೇ. ಸುಬ್ಬು ವಾಪಸ್ ಬರೋವರೆಗೂ, ನಾನು ಅವನನ್ನ ನೋಡೋವರೆಗೂ ಸಮಾಧಾನನೇ ಇಲ್ಲ. ನಿನ್ನೆ ರಾತ್ರಿಯಿಂದನೂ ಸುಬ್ರಹ್ಮಣ್ಯ ಕಾಣಿಸ್ತಿಲ್ಲ. ಎಲ್ಲೋಗಿದ್ದಾನೆ ಅಂತನೂ ಗೊತ್ತಾಗ್ತಿಲ್ಲ. ನೀವು ನೋಡಿದ್ರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡಿದ್ದೀರಾ. ಅದೇ ಕಡೆ ನನಗೂ ಗೊತ್ತಾಗ್ತಿಲ್ಲ. ಮುಹೂರ್ತ ಟೈಮ್ ಬೇರೆ ಹತ್ರ ಬರ್ತಾ ಇದೆ. ನನ್ನ ಮಗನೇ ಕಾಣಿಸ್ತಿಲ್ವಲ್ಲ. ಮಾವ, ನಿನ್ನೆಯಿಂದನೂ ಸುಬ್ರಹ್ಮಣ್ಯ ಫೋನು ಸ್ವಿಚ್ ಆಫ್ ಬರ್ತಿದೆ. ಅಪ್ಪ, ಈ ಮನೇಲಿ ಯಾವ ಕೆಲಸ ಆಗ್ಬೇಕಾದ್ರೂ ಸುಬ್ಬು ಬೇಕು. ಸುಬ್ಬು ಇಲ್ಲದೆ ಏನು ನಡೆಯಲ್ಲ ಅಂತಾರೆ. ಅಂಥದ್ರಲ್ಲಿ ನಮ್ ಸುಬ್ಬು ಕಾಣಿಸ್ತಿಲ್ಲ ಅಂದ್ರೆ ಯಾರು ತಲೆನೇ ಕೆಡಿಸ್ಕೋತಿಲ್ವಲ್ಲಪ್ಪ. ಅಷ್ಟಿಲ್ಲದೆ ಈ ರೀತಿ ಹೇಳ್ತಾರಮ್ಮ. ಎತ್ತಾಡ್ಸಿದ ಕೈಯಿನ ನೋವು, ಸೇವೆ ಮಾಡಿಸ್ಕೊಳ್ಳೋ ಕಾಲ್ಗಳಿಗೆ ಎಲ್ಲಿ ಗೊತ್ತಾಗುತ್ತೆ. ಮಾತಿಗೆ ಮುಂಚೆ ನಮ್ಮನೆ ಮಗ ಅಂತ 100 ಸರಿ ಹೇಳ್ತಾರೆ. ಮಗ ಕಾಣ್ತಿಲ್ಲ ಅಂತ ನಾವೆಲ್ಲ ಇಷ್ಟು ಟೆನ್ಷನ್ ಆಗಿದ್ರೆ, ಸುಬ್ರಹ್ಮಣ್ಯ ಕಾಣಿಸ್ತಿಲ್ಲ ಅಂತ ಅವರಲ್ಲಿ ಒಬ್ರಿಗಾದ್ರೂ ಟೆನ್ಷನ್ ಇದೆಯಾ? ಎಲ್ಲ ಮಿನಿಸ್ಟರ್ ಮಗಳನ್ನ ಕೇಳಬೇಕು. ಅವಳೇ ಅಲ್ವಾ ಸುಬ್ಬನ್ ಕರ್ಕೊಂಡು ಹೋಗಿರೋದು. ಇಲ್ಲ, ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನಮ್ಮ ಯಜಮಾನ್ರೆ ದೇವ್ರಿದ್ದಾಗೆ, ಅವ್ರ ಸೇವೆ ಮಾಡಿದ್ರೆ ದೇವ್ರ ಸೇವೆನೇ ಮಾಡ್ದಾಗೆ ಅಂತಿದ್ನಲ್ಲ. ಆ ಯಜಮಾನ್ರಿಗೆ ಕೇಳೋಣ ನಡೀರಿ, ನಮ್ಮ ಮಗ ಸುಬ್ರಹ್ಮಣ್ಯ ಕಾಣಿಸ್ತಿಲ್ಲ ಅಂತ. ನಿನ್ನ ಮಾತು ಸರಿ ಇದೆ ವಿಶಾಲು. ಮದುವೆ ಮನೆಗೆ ಬಂದು ಮಗನ ಹುಡುಕೋ ಪರಿಸ್ಥಿತಿ ಬಂದಿದೆ. ನಡಿ ನಡಿ, ನಾವು ಅವ್ರನ್ನ ಕೇಳೋಣ ಬಾ.
ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ. ರೀ ಯಜಮಾನ್ರ ಹತ್ರ ಮಾತಾಡೋಣ ಅಂತ ತಾನೇ ಅಲ್ಲಿಂದ ಬಂದಿದ್ದು. ಇಲ್ಲಿಗೆ ಬಂದ ತಕ್ಷಣ ಸುಮ್ಮನೆ ನಿಂತ್ಕೊಂಡ್ರೆ ಹೇಗೆ? ಬನ್ನಿ ಮಾತಾಡೋಣ. ಸ್ವಲ್ಪ ಸುಮ್ಮನೆ ಇರೇ, ಮುಹೂರ್ತ ಸಮಯ ಬಂದಿದೆ. ಇನ್ನೇನು ಮದುಮಗಳು ಮಂಟಪದ ಮೇಲೆ ಹೋಗ್ತಾ ಇದ್ದಾರೆ. ಈ ಸಮಯದಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತಾ? ಅಲ್ಲ ಕಣೆ, ಮೊದಲು ಮದುವೆ ಆಗ್ಬಿಡ್ಲಿ, ಆಮೇಲೆ ಮಾತಾಡೋಣ. ಏನೇ ಆಗಲಿ ಒಂದು ಹೆಣ್ಣಿನ ಜೀವನ ಕಣೆ. ಪುರೋಹಿತರೆ, ಮದುಮಗಳು ರೆಡಿ, ಶಾಸ್ತ್ರ ಶುರು ಮಾಡಿ. ಮಿನಿಸ್ಟರ್ ಸಾಹೇಬ್ರೆ, ಒಂದು ನಿಮಿಷ. ಯಾಕೆ ಮಿನಿಸ್ಟ್ರಿ ಅಂತ ಕೂಗ್ತಾ ಇದ್ದೀರಾ? ಬಾಯಿ ತುಂಬ ಬೀಗ್ರೆ ಅಂತ ಕರಿಬೋದಲ್ಲ, ಏನು ವಿಷಯ? ನಾವು ನಿಮ್ಮನ್ನ ಬೀಗ್ರು ಅಂತ ಕರೆಯೋಕ್ ಮುಂಚೆ ನೀವು ನಮಗೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕಲ್ವಾ? ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅರೆ ಇದೇನಿದು, ಮದುವೆ ಮುಹೂರ್ತದ ಹೊತ್ತಲ್ಲಿ ಮರ್ತಿರೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ? ನಮ್ಮನ್ನ ಮನೆಗೆ ಕರೆಸಿ ಪ್ರಾಜೆಕ್ಟ್ ಫೈಲ್ ಏನೋ ನಮ್ಮ ಕೈ ಕೊಟ್ರಿ, ಅದ್ರ ಜೊತೆ ನೀವು ಮಾತಾಡಿರೋ 50 ಎಕರೆ ಜಮೀನ್ ಪತ್ರ ನಮ್ಮ ಕೈಗಿನ್ನೂ ಸೇರಿಲ್ಲ. ಓ, ಆ ವಿಷಯನಾ? ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳೆಲ್ಲ ಸುಬ್ಬು ಹತ್ರ ಇದೆ. ಅವನು ಯಾಕೋ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ. ಅವನು ಬಂದ ತಕ್ಷಣ ನಿಮಗೆ ತಲುಪಿಸ್ತೀನಿ. ಕಾರ್ತಿಕ್, ಹೋಗಪ್ಪ. ಕಾರ್ತಿಕ್, ಇರಪ್ಪ. ಶಾಸ್ತ್ರಗಳೆಲ್ಲ ಆಮೇಲೆ ನಡೀಲಿ. ಮುಹೂರ್ತ ಒಂದಿಲ್ಲ ಅಂದ್ರೆ ಮತ್ತೊಂದು ಬರುತ್ತೆ. ಮಾತಿಗೆ ತಕ್ಕಂಗೆ ನಡ್ಕೊಳ್ಳೋರ ಹತ್ರ ಮಾತ್ರ ನಾವು ಸಂಬಂಧ ಬೆಳೆಸ್ಬೇಕು. ಏನು ಹೇಳ್ತಾ ಇದ್ದೀರಾ ನೀವು? ನಾನು ಆ ಜಮೀನ ನಿಮಗೆ ಕೊಡಲ್ಲ ಅಂತ ಅನ್ಕೊಂಡಿದ್ದೀರಾ? ಛೇ, ನಾವಾಗ ಅನ್ಕೋತಾ ಇಲ್ಲ. ಕೊಡೋರಾಗಿದ್ದಿದ್ರೆ ಇಷ್ಟೊತ್ತಿಗೆ ಕೊಡ್ಬೋದಿತ್ತಲ್ಲ ಅಂತ ಅನ್ಕೋತಾ ಇದ್ದೀವಿ ಅಷ್ಟೇ. ಇರು, ಏನಿದಲ್ಲ? ಸುಬ್ಬು ನಂಬಕಸ್ತ ಹಾಗೆ ಹೀಗೆ ಅಂತ ಹೇಳ್ತಿದ್ದೆ. ಈಗ ಅವನು ಕಾಣ್ತಿಲ್ಲ, ಅವನ ಕೈಲಿರೋ ಆಸ್ತಿ ಪತ್ರನೂ ಕಾಣ್ತಿಲ್ಲ. ನೋಡಿ, ಸುಬ್ಬು ಎಲ್ಲೂ ಹೋಗಿಲ್ಲ, ಅವ್ನು ಬಂದೇ ಬರ್ತಾನೆ. ನಿಮಗೆ ಏನೇನು ಕಾಗದ ಪತ್ರ ಸೇರಬೇಕೋ ಅದು ನಿಮಗೆ ಬಂದು ಸೇರುತ್ತೆ. ಮದುವೆ ಕಾರ್ಯಗಳನ್ನ ಮುಂದುವರ್ಸೋಣ. ಅದೇನು ಮಾತಾಡ್ಕೋಬೇಕು ಆಮೇಲೆ ಮಾತಾಡೋಣ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ಜನ. ನಮ್ಮ ಸಂಬಂಧ ಮಾಡೋರು ಅದೇ ರೀತಿ ಇರಬೇಕು ಅಂತ ನಮ್ಮ ಆಸೆ. ಅದಕ್ಕೆ ಹೇಳಿದ್ದು, ಎಷ್ಟು ಬೇಗ ಪತ್ರಗಳು ನಮ್ಮ ಕೈ ಸೇರುತ್ತೋ ಅಷ್ಟೇ ಬೇಗ ಮದುವೆ ಶಾಸ್ತ್ರಗಳು ಶುರುವಾಗುತ್ತೆ. ನೀವೇನು ಹೀಗೆ ಮಾತಾಡ್ತಿದ್ದೀರಾ? ಆ ಸುಬ್ಬು ಎಲ್ಲಿ ಹೋಗಿದ್ದಾನೆ ಅಂತಾನೆ ಗೊತ್ತಿಲ್ಲ. ಅವನೇನಾದರೂ ಆ ಪತ್ರ ತಗೊಂಡು ಓಡೋಗಿದ್ರೆ? ಓಡೋಗಿದ್ರೆ ಅಲ್ಲಮ್ಮ, ಓಡೇ ಹೋಗಿದ್ದಾನೆ. ಅವ್ನು ಕಾಣ್ದಿರೋದಕ್ಕೆ ಕಾರಣ ಅದೇ. ಇವಾಗ ನಿಮ್ಗಳ ಆಟ ಬಾಯ್ಲಾಯ್ತು. ಆಸ್ತಿ ಪತ್ರಗಳನ್ನೆಲ್ಲ ಎತ್ಕೊಂಡು ಓಡೋಗೋ ಪ್ಲಾನ್ ಮಾಡಿದ್ದೀರಾ? ರೀ ಸ್ವಾಮಿ, ಆ ರೀತಿ ಓಡೋಗ್ಬೇಕಾಗಿದ್ರೆ ಇಷ್ಟು ದಿನ ಕಾಯ್ತಿರಲಿಲ್ಲ. ಸುಮ್ಮನೆ ಏನನ್ನ ಮಾತಾಡಬೇಡಿ. ಮತ್ತೆ ಎಲ್ಲೋ ನಿನ್ನ ಮಗ ಮಾಡಿರೋ ಕೆಲಸದಿಂದ ಇವತ್ತು ನನ್ನ ತಂಗಿ ಮದುವೆ ನಿಲ್ಲೋ ಪರಿಸ್ಥಿತಿ ಬಂದಿದೆ. ನೋಡಪ್ಪ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮಗಿಂತ ವಯಸ್ಸಲ್ಲಿ ಹಿರಿಕರು, ಸ್ವಲ್ಪ ಮರ್ಯಾದೆ ಕೊಡಿ. ನಮ್ಮ ಮಗ ಕಾಣಿಸ್ತಿಲ್ವಲ್ಲ ಅಂತ ನಿಮ್ಮನ್ನು ಕೇಳೋಣ ಅಂತ ಬಂದ್ವಿ. ನೀವು ನೋಡಿದ್ರೆ ನಮ್ಮನ್ನೇ ಕೇಳ್ತಾ ಇದ್ದೀರಾ. ನೋಡಿ, ನಾವು ಬಂದಿದ್ದು ಮದುಮಕ್ಕಳಿಗೆ ಆಶೀರ್ವಾದ ಮಾಡೋಣ ಅಂತ, ಮದ್ವೆ ನಿಲ್ಸೋಣ ಅಂತ ಅಲ್ಲ. ನಿನ್ನ ಮಗ ಅಂತ ಸಾಚ ಆಗಿದ್ರೆ ಆಸ್ತಿ ಪತ್ರಗಳನ್ನೆಲ್ಲ ಯಾಕೋ ಎತ್ಕೊಂಡು ಓಡೋಗ್ತಿದ್ದ? ನಿನಗೆ ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ ಅಲ್ವಾ? ಮಗ ಆಸ್ತಿ ಪತ್ರಗಳನ್ನ ಎತ್ಕೊಂಡು ಹೋಗಿರೋದ್ರ ಜೊತೆಗೆ ನಮ್ಮ ಮಾವ ಸೈನ್ ಮಾಡಿಟ್ಟಿರೋ ಬ್ಲ್ಯಾಂಕ್ ಚೆಕ್ಗಳು ಇವೆ. ನಿನ್ ಮಗ ಒಳ್ಳೆಯವನು, ದ್ರೋಹಿ ಅಲ್ಲ, ತುಂಬಾ ಸಾಚ ಅಂತ ಹೇಳ್ತಿದ್ದೆ. ಅವನು ಕಳ್ತನ ಮಾಡಿ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳ್ತೀಯಾ ಇಲ್ಲ? ನಿನ್ ವಯಸ್ಸೇನು ಅವ್ರ ವಯಸ್ಸೇನು? ಅವ್ರ ಮೇಲೆ ಕೈ ಮಾಡ್ತಿದ್ಯಾ? ಮನುಷ್ಯತ್ವ ಇಲ್ಲ ನಿನ್ಗೆ? ಮಾವ, ಇಲ್ಲಿ ನಡೀತಾ ಇರೋದು ನನ್ನ ತಂಗಿ ಮದುವೆ. ಇದೆಲ್ಲ ನಡೀತಿರೋದು ನೋಡಿ ಗಂಡಿನ ಕಡೆಯವರು ಮದುವೆ ಬೇಡ ಅಂತ ಹೋದ್ರೆ ನನ್ನ ತಂಗಿ ಜೀವನ ಹಾಳಾಗಲ್ವಾ? ಛೆ, ಅಂತ ಮಾತು ಯಾಕೆ ಮಾತಾಡ್ತೀಯ ಮದನ್? ಸುಬ್ಬು ಖಂಡಿತವಾಗ್ಲೂ ಬಂದೇ ಬರ್ತಾನೆ. ಈ ಮದುವೆ ನಡೆದೇ ನಡೆಯುತ್ತೆ.
ಹಾಗಂತ ಅವನು ಯಾರೋ ಬರೋವರೆಗೆ ನಾವಿಲ್ಲಿ ಕಾಯ್ತಾ ಕೂತ್ಕೋಬೇಕಾ? ಈ ಮದುವೆ ಒಪ್ಕೊಂಡು ದಿನದಿಂದ ಒಂದಲ್ಲ ಒಂದು ರಾದ್ದಾಂತ ನಡೀತಾನೆ ಇದೆ. ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ. ಕಾರ್ತಿಕ್ ನಡಿ. ಅಪ್ಪ ಒಂದು ನಿಮಿಷ ಅಂಕಲ್, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಇದು ಬರೀ ಆಸ್ತಿ ಪತ್ರದ ವಿಚಾರ ಅಲ್ಲ ನೋಡಿ. ನೀವೇನು ಕೊಡದೆ ಹೋಗಿದ್ರು ನಿಮ್ಮ ಹುಡುಗಿನ ನಾನು ಮದುವೆ ಆಗ್ತಿದ್ದೆ. ಆದರೆ ಕೊಡ್ತೀನಿ ಅಂತ ಹೇಳಿದ್ಮೇಲೂ ಈಗ ಆಡ್ತಿರೋ ನಾಟಕ ಎಲ್ಲ ನೋಡ್ತಿದ್ರೆ ನನಗೆ ಯಾಕೋ ಅದು ಸರಿಯಾಗಿ ಕಾಣಿಸ್ತಿಲ್ಲ. ಮಾತಿಗೆ ತಪ್ಪೋರ್ ಮನೆಯಿಂದ ಹೆಣ್ಣು ತರೋದು ನಮ್ಮ ಮನೆಗೆ ಶೋಭೆ ಅನ್ಸಲ್ಲ. ಈ ಮದುವೆ ಕಾರ್ಯನೆಲ್ಲ ಸದ್ಯಕ್ಕೆ ಇಲ್ಲಿಗೆ ನಿಲ್ಸೋಣ. ನಡಿಯೋ. ನೋಡಿ, ಏನು ತಲುಪಬೇಕೋ ಅದು ತಲುಪುತ್ತೆ. ಈ ರೀತಿ ಮದುವೆ ನಿಲ್ಲಿಸಿ ಮಂಟಪದಿಂದ ಆಚೆ ಹೋಗೋದು ದೊಡ್ಡ ತಪ್ಪು. ಕೊಟ್ಟ ಮಾತನ್ನು ತಪ್ಪೋದು ಕೂಡ ತುಂಬಾ ದೊಡ್ಡ ತಪ್ಪು ಮಿನಿಸ್ಟರ್ ಸಾಹೇಬ್ರೆ. ಬಾರೋ.